ಅಲ್ಲ ಆ ಕಾಮಿನಿ ಏನೋ ಕಾವ್ ಅಂತಿದ್ಲಲ್ಲ, ಏನದು? ನಂಗೆ ಸರಿಯಾಗಿ ಕೇಳಿಸ್ನೇ ಇಲ್ಲ. ನಂಗೀಗ ಚಿಂತೆ ಆಯ್ತಿರೋದು ಅದೇ. ನಿಂಗೆ ತಾತನ್ನ ಕಿಡ್ನಾಪ್ ಮಾಡಿರೋದು ತಾರಾ ಮೇಡಮ್ ಅಂತ ಅನ್ಪೂರ್ಣಮ್ಮಜ್ಜಿ ಅನ್ಕೊಂಡವ್ರಂತೆ. ಏನು? ಹ್ಞೂ ನಿಂಗೆ ಅಜ್ಜಿ ಎಲ್ರೂ ತಾತಯ್ಯನ ಕಿಡ್ನಾಪ್ ಮಾಡಿರೋದು ತಾರಾ ಮೇಡಮ್ ಅಂತ ಹೇಳ್ತಾರಂತೆ. ನಂಗೆ ಯಾಕೋ ಇದೆಲ್ಲ ಗೊಂದಲ ಅನ್ನಿಸ್ತೈತೆ. ಅಜ್ಜಿ ತಾರಾ ಮೇಡಮ್ ಯಾಕೆ ಒಳ್ಳೆ ಭಾವನೆನೇ ಇಟ್ಕೊಂಡವ್ರೆ, ಅವ್ರು ಯಾಕೆ ಹಿಂಗೆಲ್ಲ ಹೇಳ್ತಾರೆ? ನೀನು ಸುಮ್ಕೆ ತಲೆ ಕೆಡ್ಸ್ಕೊಬೇಡ ಬುಡ್ಕಂಬ್ಲಿ, ಇದೆಲ್ಲ ದೊಡ್ಡ ದೊಂಬರಾಟ. ನೀನೇ ಹೇಳಿಲ್ವಾ ಬ್ಯಾಡ್ದಿರೋ ವಿಷಯಕ್ಕೆ ತಲೆ ಹಾಕಿನೆ ನಾವಿಬ್ರು ಇಲ್ಲಿಗೆ ಬಂದಿರೋದು ಅಂತ. ಯಾಕೆ ಬೇಕು? ಸುಮ್ಕೆ ನಮ್ಮ ಕ್ಯಾಮೆ ಏಟಿದ್ಯೋ ನೋಡ್ಕೊಂಡಿರ್ಮ ಬಿಡು. ಇಲ್ಲ ನಿಂಗೆ, ಹೆಂಗಾನ ಮಾಡಿ ನಾನು ತಾತಯ್ಯನ ವಾಪಸ್ ಕರ್ಕೊಂಡು ಬರಲೇಬೇಕು. ಕಮ್ಲಿ ಬಂತು ನೋಡು ಇನ್ನೊಂದು ದೊಂಬರಾಟ. ಏನೇ ನೋಡ್ತಿದ್ಯಾ? ಟೇಬಲ್ ಗಲೀಜಾಗಿರೋದು ಕಾಣ್ತಿಲ್ವಾ? ಬಂದು ಕ್ಲೀನ್ ಮಾಡು. ಕಮ್ಲಿ, ಏಯ್ ಅನಿಷ್ಟ, ಏನೇ ಇಲ್ಲಿಂದ? Just shut up and get out. ನಿಂಗೆ ಮಾತಾಡ್ಬೇಡ ಕಮ್ಲಿ, ಚಂಡಿ ಆಗಿವ್ನಿ ನಾನು. ನೀನೇನಾ ನನ್ನ ತಡಿಯಕ್ ಬಂದೋ ಇವಳಿಗೆ 2 ಬಾರ್ಸ್ತೀನಷ್ಟೇ ಈಗ. ಅಲ್ಲ ನಿಂಗೆ, ಒಂದ್ ನಿಮಿಷ ನಾ ಕಮ್ಲಿ, ನಾ ಹೇಳೋದು ನೀನ್ ಕೇಳು. ಇದು ಒಂದೇ ಒಂದ್ಕಿಂತ ನಾ ಹೇಳೋದು ನೀನ್ ಕೇಳ್ಬೇಕು ಕಮ್ಲಿ. ನೋಡು, ನನ್ಗೂ ಬೆಳಗ್ಗೆಯಿಂದ ನೋಡಿ ಸಾಕಾಗಿ ಹೋಗೈತೆ. ಒಬ್ಬೊಬ್ಬರಿಗೆ ಬರ್ತಾರೆ, ನಿನ್ನ ಗೋಳೆಕೊಂಡು ಹೋಯ್ತಾನೆ ಇದ್ದಾರೆ. ನಾನಿದು ನೋಡ್ಕೊಂಡು ಸುಮ್ಕಿರಕ್ ಆಗಕ್ಕಿಲ್ಲ. ನಂಗೆ ಸಂದ ಗೊತ್ತು, ನಿನ್ನೆ ದೇವಸ್ಥಾನದ ಮೆಟ್ಲು ಮ್ಯಾಕ್ ಮೊಳೆ ಹಾಕಿ ನಿನ್ ಮಂಡಿ ಗಾಯ ಆಗೋಂಗ್ ಮಾಡಿದ್ದು ಈ ಅನಿಕಾನೆ. ಆ ಮಾರವನ್ ಸತ್ಯವಾಗ್ಲೂ ಹೇಳ್ತೀವ್ನಿ, ಅಂತ ಕೆಲ್ಸ ಮಾಡಕ್ ಇವಳೊಬ್ಳಿಂದಾನೇ ಸಾಧ್ಯ. ಇವಳೇ ಅದನ್ನ ಮಾಡಿರೋದು. ನಿಂಗೆ ನೀನ್ ಹೊಸ ಸುಧಾರಿಸ್ಕ. ಯಾಕೆ ಈಟೊಂದು ಕೋಪ ಪಡ್ತಿದ್ಯಾ? ನಾನ್ ನನ್ನನ್ನು ಸುಧಾರಿಸ್ಕೊಳ್ಳೋದಕ್ಕೆ ಕೋಪ ಪಡ್ತೀವ್ನಿ. ಇವ್ರನ್ನೆಲ್ಲ ಹಿಂಗೆ ಬಿಟ್ರೆ ನಾನ್ ಸರೋಗಕ್ಕಿಲ್ಲ ಕಮ್ಲಿ. ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ ಇವಳು? ಏಟ್ ದಿಮಾಕಲ್ಲಿ ಬಂದ್ ಟೇಬಲ್ ಮ್ಯಾಗ ಕಾಲ್ ಬಿಡ್ಗುದ್ಲು ನೋಡ್ದ? ಹಲೋ, ನಾವಿಲ್ಲಿಗೆ ಬಂದಿರೋ ಕಸ್ಟಮರ್ಸ್. ನಮ್ಮನ್ನ ಸರಿಯಾಗಿ ನೋಡ್ಕೊಳ್ಳೋದು ನಿಮ್ ಕರ್ತವ್ಯ. ಏನಂತೆ? ಕರ್ತವ್ಯನಾ? ಓಹೋ ಹೌದು ಕಣೆ, ಈ ಜಾಗನ್ ಸರಿಯಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯನಯ್ಯ. ತೈರಾಗ್ ಬಂದ್ ಕಾಲ್ ಮಡಗ್ದಲ್ಲ, ಎಲ್ಲಿ ಇನ್ನೊಂದ್ಸಲಿ ಮಡಗು ನೋಡುವ. ಮಡ್ಗೆ. ಏಯ್, ಏನ್ ಭಯ ಪಡಿಸ್ತಿದ್ಯಾ? ನನ್ ಬಗ್ಗೆ ನಿಂಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಲೇ ಅನಿಷ್ಟ, ನಿಂಗೆ ಬಿಟ್ಬಿಡು, ಯಾಕೆ ಹಿಂಗ್ ಮಾಡ್ತಿದ್ಯಾ? ಕಮ್ಲಿ, ಈ ಒಂದ್ ಕಿತ್ತ ಬಿಟ್ಬಿಡು ಅಂತ ಹೇಳ್ದೆ ನಾನು. ಏನಂದೆ? ನನಗ್ ನಿನ್ ಬಗ್ಗೆ ಗೊತ್ತಿಲ್ವಾ? ಒಂದ್ ವಿಷಯ ಹೇಳ, ನಿನ್ನಂತ ದರಿದ್ರದೊಳ್ ನಾನೆಲ್ಲೂ ನೋಡೇ ಇಲ್ಲ. ಇನ್ನೊಬ್ರು ರಕ್ತ ಕುದಿಸಿ ಅದ್ರಲ್ಲಿ ಚಳಿ ಕಾಯಿಸ್ಕೊಳ್ಳೋಳು ನೀನು. ನಮ್ ಕಮ್ಲಿಗ್ ನೀನ್ ಕೊಟ್ಟಿರೋ ಹಿಂಸೆನೆಲ್ಲ ಅವಳು ಬೇಕಾದ್ರೆ ದೊಡ್ಡ ಮನ್ಸ್ ಮಾಡಿ ನಿನಗ್ ಸಂಸಿರ್ಬೋದು, ಆದ್ರೆ ನಾನು ಮಾತ್ರ ಇವತ್ತು ನಿನ್ನ ಬುಡಕಿಲ್ಲ. ನಡಿ ಆಚೆ. ನಿಂಗೆ ಅವ್ರ ಕೆಪೆಗೆ ಬಂದವ್ರೆ, ಆಚೆ ಕಳ್ಸೋದು ಸರಿ ಅಲ್ಲ. ಏಯ್, ನಿನ್ ಫ್ರೆಂಡೇ ಹೇಳ್ತಿದ್ದಳಲ್ಲ, ನಿಂದೇನೆ? ಹೇಯ್, ನಡಿ ಆಚೆ, ಇಲ್ಲ ಅಂದ್ರೆ ಕತ್ತಿಡ್ದ ಆಚೆ ದಬ್ಬೇಕಾಯ್ತೈತೆ. ಏನೇ ಅಂದೆ ನೀನು?
ಯಾರತ್ತೆ? ಅತ್ತೆ ಪೊಲೀಸ್ ಯಾಕೆ ಬಂದ್ಯಾರ? ಇನ್ಯಾಕಮ್ಮ ತಪ್ಪು ಮಾಡಿದವ್ರನ್ನ ಕರ್ಕೊಂಡು ಹೋಗಕ್ಕೆ. ಸರ್ ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನೆಷ್ಟು ಸಲ ಹೇಳ್ಬೇಕು ನಿಮಗೆ? ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಅರೆಸ್ಟಾ? ಸರ್ ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅತ್ತೆ ಏನ್ ತಪ್ಪು ಮಾಡಿದ್ರು? ತಪ್ಪು ಮಾಡಿದವ್ರಿಗೆ ತಾವೇನು ತಪ್ಪು ಮಾಡಿದ್ದೀವಿ ಅನ್ನೋದು ಗೊತ್ತಿರುತ್ತೆ. ಸರ್ ಪ್ಲೀಸ್ ಮೊದಲು ಒಳಗಡೆ ಬನ್ನಿ. ಮೊದಲು ಏನಾಯ್ತು ಅಂತ ಹೇಳಿ ಸರ್. ಒಳಗೆ ಬಂದು ಕೂತು ಉಭಯ ಕುಶಲೋಪರಿ ಮಾತಾಡೋದಕ್ಕೆ ನಾವೇನು ನೆಂಟ್ರಲ್ಲ. ಸರ್ ಸರಿಯಾಗಿ ಕಾರಣ ಕೊಡದೆ ಹೀಗೆ ಮಾಡೋದು ತಪ್ಪು. ಹೊರಗೆ ನಿಂತು ಹೀಗೆ ಜೋರಾಗಿ ಮಾತಾಡಿದ್ರೆ ಅಕ್ಕಪಕ್ಕದವ್ರು ಏನು ತಿಳ್ಕೊಳ್ಳಲ್ಲ. ದಯವಿಟ್ಟು ಒಳಗೆ ಬನ್ನಿ ಸರ್. ಕೋಆಪ್ರೇಟ್ ಮಾಡಿದ್ರೆ ಅಕ್ಕಪಕ್ಕದವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಅದು ನಿಮಗೆ ಬಿಟ್ಟಿದ್ದು. ಇಲ್ಲ ನನ್ನ ಮತ್ತೆನ ಅರೆಸ್ಟ್ ಮಾಡೋಕ್ಕೆ ಬಿಡಲ್ಲ ಇನ್ಸ್ಪೆಕ್ಟರ್. ಮೇಡಮ್ ನಮ್ಮ ಡ್ಯೂಟಿ ನಮ್ಗೆ ಮಾಡೋದಕ್ಕೆ ಬಿಡಿ. ಇನ್ಸ್ಪೆಕ್ಟರ್ ನಮ್ಮ ಮತ್ತೆ ತುಂಬ ಒಳ್ಳೆಯವರು, ಯಾರಿಗೇನು ಕೆಟ್ಟದನ್ನು ಮಾಡಿಲ್ಲ. ನೀವೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅವರು ಅಪರಾಧಿನೋ ಅಲ್ವೋ, ಒಳ್ಳೆಯವರು ಕೆಟ್ಟವರು ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದನ್ನ ನೀವು ಹೇಳೋದಕ್ಕೆ ಬರಬೇಡಿ. ಕಾನ್ಸ್ಟೇಬಲ್ ಕರ್ಕೊಂಬನ್ರಿ ಅವ್ರನ್ನ. ಸರಿಯಾದ ಕಾರಣ ಕೊಡದೆ ನಮ್ಮ ಮತ್ತೆನ ಅರೆಸ್ಟ್ ಮಾಡೋದಕ್ಕೆ ನಾನು ಬಿಡಲ್ಲ. ಮನೇಲಿ ಯಾರೂ ಇಲ್ಲ, ಹೀಗೆ ಏಕಾಏಕಿ ಬಂದು ಅರೆಸ್ಟ್ ಮಾಡ್ತೀನಿ ಅಂತಂದ್ರೆ ಹೇಗೆ? ಹೇಗೆ ಅಂದರೆ ನಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಕೂಡ ಇದೆ. ನಿಮಗೆ ಇದರ ಎಕ್ಸ್ಪ್ಲನೇಷನ್ ಕೂಡ ಅಗತ್ಯ ಇಲ್ಲ. ಆದರೂ ನೀವು ಇಷ್ಟೊಂದು ಕೇಳ್ತಾ ಇದ್ದೀರಾ ಅಂದರೆ ಹೇಳ್ತೀನಿ. ನಿಮ್ಮ ಅತ್ತೆ ಮೇಲೆ ಕಿಡ್ನ್ಯಾಪ್ ಕೇಸ್ ಫೈಲ್ ಆಗಿದೆ. ಸುಳ್ಳು ಇನ್ಸ್ಪೆಕ್ಟರ್, ನಮ್ಮ ಮತ್ತೆ ಕಿಡ್ನಾಪ್ ಮಾಡೋಂಥವ್ರಲ್ಲ. ನಮ್ಮ ಅತ್ತೆ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಅನ್ನಪೂರ್ಣ ಮಹಾಜನ್. ಏಯ್ ಲೀವ್ ಮೀ, ಬಿಡೆ ನನ್ನ ಕೈನ. ಮಾತು ಮಾತಾಗಿರುವಾಗ ಕೈನ್ಯಾಕ್ ಮ್ಯಾಕ್ ತತ್ಯ? ಎಷ್ಟು ಕೊಬ್ಬು ನಿನ್ಗೆ? ಇಬ್ರು ಸೇರ್ಕೊಂಡು ನನ್ನ ಮೇಲೆ ವಾಯ್ಸ್ ರೇಸ್ ಮಾಡ್ತಿದ್ದೀರಾ? ಏಯ್ ಬಂದ್ರೆ ಇವ್ರನ್ನ ಸುಮ್ಮನೆ ಬಿಡ್ಬೇಡಿ. ಕಮ್ಲಿ ನೀನೇನ್ ಭಯ ಪಡ್ಬೇಡ, ನಿನ್ ಜೊತೆ ನಾವಿದ್ದೀವಿ, ನಾವು ನೋಡ್ಕೊಳ್ತೀವಿ. ಒಂದೆಜ್ಜೆ ಮುಂದೆ ಮಡಗ್ಲಿ, ಆಗೈತೆ ಮಾರಿ ಹಬ್ಬ. ಏಯ್ ಏನ್ರೆ ನೋಡ್ತಿದ್ದೀರಾ? ಬಾರ್ಸಿ ಇವ್ರಿಗೆ. ಬಂದ್ರವ ಬನ್ನಿ. ನಿಮ್ ಮನೆಯವ್ರು ನಿಮ್ ಮುಖ ಗುರ್ತಿಡ್ಬಾರ್ದು, ಹಂಗ್ ಮಾಡಿ ಕಳಿಸ್ತೀನಿ. ಅನಿಕಾ ಅವ್ರ ಅಸೆಂಬ್ಲಿ ಸ್ಟ್ರಾಂಗ್ ಆಗಿದೆ. ನಾವೀಗೇನಾದ್ರೂ ಅವ್ರನ್ನ ಎದುರು ಹಾಕೊಂಡ್ರೆ ಡೆಪಾಸಿಟ್ ಕಳ್ಕೊಬೇಕಾಗತ್ತೆ. ಬಾನಿಕಾ ಹೊರಟೋಗೋಣ. ನಿಮ್ಮಂತವ್ರನ್ನ ನಂಬ್ಕೊಂಡಿದ್ನಲ್ಲ, ಬಿಡೆ ನಡೀರೆ. ಹಲೋ, ಏನು ಒಳಗ್ ಬರಕ್ಕೆ ನಿಮ್ಗೇನ್ ಪರ್ಮಿಷನ್ ಬೇಕಾಗಿಲ್ಲ. ಆದ್ರೆ ಇಲ್ಲಿಂದ ಹೊರಗ್ ಹೋಗ್ಬೇಕಾದ್ರೆ ನಮ್ ಕಮಲಿ ಕಟ್ಲೆ ಮೀರ್ ಹೋಗಂಗಿಲ್ಲ. ಮೊದ್ಲು ಅಳ್ತಾವ್ ಸಾರಿ ಕೇಳಿ, ಆಮೇಲೆ ಎಲ್ಗಾನ ಹೋಗ್ ತಲ್ಗಿ. ಒತ್ತು ಸಾರಿನಾ? ನೋ ಚಾನ್ಸ್. ಸಾರಿ ಕೇಳು ಅಂದೆ, ಇಲ್ಲ ಅಂದ್ರೆ ದಾರಿ ಬಿಡಕ್ಕಿಲ್ಲ. ಎ ಮೆಂಟಲ್, ಜಾಗ ಬಿಡೆ. ಸಾರಿ ಕೇಳ್ಬೇಕಂತೆ. ಐ ಕಾಂಟ್. ನೋಡವಿ, ನಾವು ಇಲ್ಲೇ ಕೆಲಸ ಮಾಡ್ಕೊಂಡಿರೋರು, ದಿವಸ ಪೂರ್ತಿ ಇಲ್ಲೇ ಇರಕ್ಕೆ ನಮ್ಗೇನು ತೊಂದ್ರೆ ಇಲ್ಲ. ಆದ್ರೆ ನೀನು ಊರು ಸುತ್ಕೊಂಡಿರೋಳಲ್ವಾ, ನಿನ್ನಿಷ್ಟ. ಸಾರಿ ಕೇಳ್ದೆ ಇಲ್ಲೇ ಇರೋ ಹಂಗಿದ್ರೆ ಇರು. ಇದೇ ನಿಮ್ಮ ಅಪ್ಪನ ಮನೆ ಕೆಪ್ಪೆ ಅಲ್ಲ ನುಕ್ಕೊಂಡು ಹೋಗಕ್ಕೆ. ತುಮ್ಕೆ ಸಾರಿ ಕೇಳ್ಬಿಟ್ಟು ಜಾಗ ಬಿಡು. ಏನೇ ಕೆಸರಿನ ಕಮ್ಲಿ, ನೀನ್ ಅವಳನ್ನ ಮಾತಾಡಕ್ ಬಿಟ್ಟು ಮಜಾ ತಗೋತಿದ್ಯಾ? ಅಯ್ಯೋ ನಿನ್ನ, ಮತ್ತೆ ಮೊದ್ಲಿಂದ ಶುರು ಮಾಡ್ತಿದ್ಯಾ ನೀನು? ಏ ಆಸ, ಹೋಗ್ ಸಟ್ರ ಕವಿ. ಇವತ್ತೊಂದ್ ಕೈ ನೋಡೇ ಬಿಡುಮ. ಅಯ್ಯೋ ಬೇಡ ಬೇಡ ಅನಿಕಾ, ಒಂದೇ ಒಂದು ಸಾರಿ ಅಂತ ಕೇಳ್ಬಿಡು ಅನಿಕಾ. ಕೇಳು.
ಓಕೆ ಸಾರಿ. ಅಯ್ಯ, ಈ ಸಾರಿಲ್ ಭಯ ಭಕ್ತಿ ಏನೂ ಇಲ್ಲ. ಇನ್ನೊಂದ್ಸಲಿ ಸರಿಯಾಗಿ ಕೇಳೋ. ಏಯ್, ಹೇಳಿದ್ನಲ್ಲ. ಆಸಾ, ಸರಿ ಸಾರಿ. ಇನ್ನೇನು ಸಾರಿ ಕೇಳಾಯ್ತಲ್ಲ, ಹೋಯ್ತಾ ಇರೋ. ನನ್ನನ್ನೇ ಅವಮಾನ ಮಾಡಿ ಹೊರಗಾಕ್ತೀರಾ? ಹಾ, ನಿಮ್ಮನ್ನ ಇಲ್ಲಿಂದ ಓಡಿಸಿ ಒಳಗ ಹಾಕಿಸ್ತೀನಿ ಕಣೆ. ಅನ್ನಪೂರ್ಣಮ್ಮ ಅವರ ಅನ್ನಪೂರ್ಣ ಮಹಾಜನ್ ಅವರೇ, ತಾರಾ ಅವರು ನನ್ನ ಗಂಡನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೀ, ಕರ್ಕೊಂಬರ್ರಿ ಅವ್ರನ್ನ. ಇಲ್ಲ ಇನ್ಸ್ಪೆಕ್ಟರ್, ಇದರಲ್ಲೇನೋ ತಪ್ಪಾಗಿದೆ. ಅನ್ನಪೂರ್ಣಮ್ಮ ಅವರು ಹಾಗೆ ಹೇಳಕ್ ಸಾಧ್ಯನೇ ಇಲ್ಲ. ನಿಮ್ಮ ಮಾತಲ್ಲಿ ನಿಜ ಇಲ್ಲ ಕಮಲಿ ಅವರೇ. ನಿಮ್ಮ ಕಣ್ಣಲ್ಲಿ ಪ್ರೀತಿ ಇಟ್ಕೊಂಡು ನನ್ನ ಹತ್ರ ಮಾತಾಡಬೇಕಾದ್ರೆ ಅದನ್ನ ಮುಚ್ಚಿಡೋ ಪ್ರಯತ್ನ ಯಾಕೆ ಮಾಡ್ತಿದ್ದೀರಾ? ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ನೀವು ಡಿಸೈಡ್ ಮಾಡ್ತಿದ್ದೀರಾ? ಯಾಕೆ ಹೀಗೆ ಮಾಡ್ತೀರಾ ಕಮಲಿ ಅವರೇ? ದಿಸ್ ಈಸ್ ನಾಟ್ ಫೇರ್. ಇನ್ನೊಬ್ರು ಏನು ಹೇಳ್ತಾರೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಬದುಕೋದಕ್ಕಾಗಲ್ಲ ಕಮಲಿ ಅವರೇ. ಯಾರಿಗೋಸ್ಕರನೂ ಯಾಕೆ ನಮ್ಮ ಕನಸುಗಳನ್ನ ತ್ಯಾಗ ಮಾಡಬೇಕು? ಐ ಕಾಂಟ್ ಟಾಲರೇಟ್ ದಿಸ್. ಇನ್ನೊಂದ್ಸಲ ನಿಮ್ಮ ಬಾಯಲ್ಲಿ ನನ್ನ ಬಿಟ್ಟು ಹೋಗೋ ಮಾತೇ ಬರಬಾರ್ದು. ಯಾಕವಿ, ನನ್ನ ಪರಿಸ್ಥಿತಿ ನೋಡಿ ನಗು ಬತ್ತಾಯ್ತಾ? ಅಯ್ಯೋ ಇಲ್ಲ ಕಮ್ಲಿ, ಅನಿಷ್ಟನ್ ನೆನ್ಸ್ಕೊಂಡೆ ಹೆಂಗ್ ಗಾಬರಿ ಆಗ್ಬಿಟ್ಲಲ್ಲ ಇವತ್ತು. ಇವತ್ತೊಳಗ್ ಸರಿಯಾಗಿ ದಿಗ್ಲಿಟ್ಟಿವ್ ಕಮ್ಲಿ. ಇನ್ನೊಂದ್ಸರಿ ಈ ಕಡೆ ತಿರುಗಿ ಮಲ್ಗಕ್ಕೂ ಯೋಚನೆ ಮಾಡ್ಬೇಕವಳು. ನಿಂಗಿ, ಅವಳ ಬಗ್ಗೆ ಗೊತ್ತಿದ್ದು ಮಾತಾಡ್ತಿದ್ಯಲ್ಲ. ಈ ಕಿತ್ತ ಅವಳಿಗೆ ಬರೀ ಭಯ ಬೀಳ್ಸಿರೋದಲ್ಲ, ಸ್ಯಾನೆ ಅವಮಾನನೂ ಮಾಡಿದ್ಯಾ. ಅವಳು ಮಾಡಿಲ್ವಾ? ನಿಂಗಿ, ನಿಂಗೆ ಗೊತ್ತಲ್ವಾ, ಅವಳು ಪೆಟ್ಟಿನಿಂದ ಆಗ ನಂಗೆ ಖಂಡಿತ ಎಡೆ ಎತ್ತಿ ಬಂದೇ ಬತ್ತಾಳೆ, ನೋಡ್ತಾ ಇರು. ಬರ್ಲಿ ಬರ್ಲಿ, ಆವ ಈ ಮುಂಗ್ಸಿನ ನಾನು ನೋಡೇ ಬಿಡ್ತೀನಿ. ನಿಂಗಿ, ಈ ರೀತಿ ಜಗಳ ಕಾಯ್ಕೊಂಡಿದ್ರೆ ನಾವು ಅನ್ಕೊಂಡದ್ ಏನು ಸಾಧಿಸಕ್ಕಾಗಿಲ್ಲ. ಅವಳನ್ನ ಲೆಕ್ಕಕ್ಕೆ ಇಟ್ಕೊಳ್ದೆ ಬಿಟ್ಬಿಡ್ಬೇಕು ನಿಂಗಿ. ನೋಡ್ಕಮ್ಲಿ, ನಾನೇನ್ ಕಾಲ್ ಕಿರ್ಕೊಂಡು ಜಗ್ಲಕ್ಕೆ ಹೋಗಿನಿಲ್ಲ. ನಾವು ಕೆಲಸ ಮಾಡೋ ಕಡೆಗೆ ಅವಳೇ ಬಂದು ಕಿರಿಕ್ ಮಾಡಿದ್ಲು. ನೋಡ್ಕೊಂಡು ನನ್ನಿಂದ ಸುಮ್ಕಿರೋಕೆಲ್ಲ ಆಗಕ್ಕಿಲ್ಲ. ಸರಿ ತಾಯಿ, ತೆಪ್ಪಾಯ್ತು. ಕಡೆ ಪಕ್ಷ ನಂತವಾದ್ರೂ ಕೋಪ ಮಾಡ್ಕೊಳ್ದೆ ಮಾತಾಡ್ತೀಯಾ? ಇದೇನ್ ಕಮ್ಲಿ ಹಿಂಗಂತೀಯ? ನಾನು ನೀಟೆಲ್ಲ ಮಾತಾಡಿದ್ದು ನಿಂಗೋಸ್ಕರನೇಯ. ಸರಿ ಬಾ, ಒಳ್ಳೆ ಟೈಮ್ ಆಯ್ತು, ಒಳ್ಡುಮ. ಅಣ್ಣ ಅಣ್ಣ ಬಾಗ್ಲು ತೆಗಿ. ಅಣ್ಣ, ಅಮ್ಮನ ಪೊಲೀಸವ್ರು ಅರೆಸ್ಟ್ ಮಾಡಿದ್ದಾರೆ. ರೋಹಿತ್ ಅಣ್ಣ ಅಪ್ಪ ಇಬ್ರು ಮನೇಲಿಲ್ಲ. ನನಗೆ ಅತ್ತಿಗೆಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಣ್ಣ 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 ಬಾಗ್ಲು ತೆಗಿ. ಫೋನು ತೆಗಿತಿಲ್ಲ. ಎಲ್ಲಿ ಹೋದ ಇವನು?
ಅಮ್ಮ 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 ಏನಮ್ಮ ಇದಲ್ಲ ನಿಮ್ಮನ್ನ ಯಾಕೆ ಲಾಕಪ್ಪಲ್ಲಿ ಹಾಕಿದ್ದಾರೆ? ದೇರ್ ಇಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ರಚನಾ. ನನ್ನ ಮಾತನ್ನ ಪೊಲೀಸ್ ಅವ್ರು ಕೇಳ್ತಾ ಇಲ್ಲ. ಅವ್ರಿಗೆ ಗೊತ್ತಾಗುತ್ತೆ ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ನಾನು ಏನ್ ಮಾಡ್ಲಿ ಈಗ? ಅಮ್ಮ ನನ್ನಿಂದ ನಿಮ್ಮನ್ನ ಹೀಗೆ ನೋಡಕ್ ಆಗ್ತಿಲ್ಲ. ಅಪ್ಪ ರೋಹಿತಣ್ಣ ಇಬ್ರು ಊರಲ್ಲಿಲ್ಲ. ರಿಷಿಯನ್ನ ಫೋನ್ ಪಿಕ್ ಮಾಡ್ತಿಲ್ಲ. ನಾನು ಏನ್ ಮಾಡ್ಲಿ? ಇರಿ, ಅಲ್ಲಿ ಕಾಲ್ ಚಂದ್ರಕಾಂತ್ ಅಂಕಲ್. ಅವರಿಂದ ಏನಾದ್ರೂ ಸಹಾಯ ಆಗ್ಬೋದಾ ನೋಡೋಣ. ಬೇಡ ರಚನಾ, ಅವ್ರಿಗೆ ಕಾಲ್ ಮಾಡಬೇಡ. ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕೋರು ಅವರು. ನಂಬಿದ ಪಾಪಕ್ಕೆ ಕಮ್ಮಿ ಎಣ್ಸೋ ಹಾಗೆ ಮಾಡ್ಬಿಟ್ರು. ಇನ್ಯಾವತ್ತು ಅವ್ರ ಮುಖ ನೋಡೋಕ್ಕೂ ಇಷ್ಟಪಡಲ್ಲ ನಾನು. ದಯವಿಟ್ಟು ಯಾರಿಗೂ ತೊಂದರೆ ಕೊಡ್ಬೇಡ. ವಾಪಸ್ ಕೀ ಕೊಡು. ಏನೇ ಸೋಡಾ ಬುಡ್ಡಿ, ಕೊನೆಗೂ ನನ್ನ ಹತ್ರ ಸಾರಿ ಕೇಳಿಸ್ಬಿಟ್ಯಲ್ಲ. ಇವತ್ ನಿನ್ನ ಸರಿಯಾಗಿ ನೋಡ್ಕೋತೀನಿ ಕಡೆ. ಯಾಕೆ ಈ ದಿವಸ ನೀನ್ ಸೋಡಾ ಬುಡ್ಡಿ ಹಾಕೊಂಡಿದ್ದ? ಸರಿಯಾಗಿ ನೋಡ್ಕೊಂಡಿರ್ಲಿಲ್ವಾ? ಈ ಕೊಬ್ಬಿನ ಆಟಿಟ್ಯೂಡ್ಗಳಿಗೇನು ಕಮ್ಮಿ ಇಲ್ಲ. ನಮ್ಮಮ್ಮ ಹೇಳ್ದಂಗೆ ಹೊಟ್ಟೆ ಹಿಡ್ಕೊಂಡು ಸತ್ರುನು ನೀನ್ ಯಾವಾಗ್ಲೂ ಬಾಯಿ ಬಡ್ಕೊಂಡೇ ಇರ್ತೀಯ ಕಡೆ. ಅನಿಕಾ, ಬ್ಯಾಡ್ದಿರೋ ಮಾತುಗಳೆಲ್ಲ ಬೇಡ. ನಾನು ಕೀ ಕೇಳ್ತೀನಿ ತಾನೆ, ಕೊಟ್ಬಿಡು. ಹೇ, ಇದೇನಿದು? ಬಂದವ್ರನ್ನ ಖಾಲಿ ಕೈಲಿ ಕಳಿಸೋದು ತಪ್ಪು. ಓ ಪಾಪ, ಏನ್ ಮಾಡೋದು ಕಮ್ಲಿ? ಬಂದವ್ರನ್ನ ಬರೀ ಕೈಯಲ್ಲಿ ಕಳಿಸ್ಬಾರ್ದಲ್ವಾ? ನೋಡಮ್ಮ, ಇಲ್ಲಿ ತುಂಬಾ ಹೊತ್ತು ನಿಂತ್ಕೊಂಡು ಮಾತಾಡೋಗಿಲ್ಲ. ನಮ್ಮಮ್ಮ ಏನು ತಪ್ಪು ಮಾಡಿಲ್ಲ. ಸಾಹೇಬರು ಬಂದ್ರೆ ಸುಮ್ನೆ ಬೇಡದಾರ ಗಲಾಟೆ. ಸುಮ್ನೆ ಹೋಗಮ್ಮ ನೀನು. ನಮ್ಮಮ್ಮನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದೆಲ್ಲ ಹಾಗಲ್ಲ ಅಮ್ಮ. ಬೇಲ್ ತಗೋ ಬಂದ್ರೆ ಬಿಡ್ತೀವಿ. ಇವತ್ ಬೇಲ್ ತರಕ್ಕಾಗಿಲ್ಲ ಅಂದ್ರೆ ನಾಳೆನೂ ರಜಾ ಅಮ್ಮ, ಬಿಡಕ್ಕಾಗಲ್ಲ. ಅಲ್ಲಿವರೆಗೂ ಇಲ್ಲೇ ಇರ್ಬೇಕಾಗುತ್ತೆ.